ಟ್ರೇಡಿಂಗ್ನಿಂದ ಜನ ದೂರ ಆಗ್ತಾ ಇದ್ದಾರಾ? ಜೆರೋದ IPO ಇದೆಯಾ? ನಿತಿನ್ ಕಾಮತ್ ಅವರು ಏನು ಹೇಳ್ತಾರೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕಳೆದ ವರ್ಷ ಸೆಪ್ಟೆಂಬರ್ ಬಳಿಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ಕುಸಿತಕ್ಕೀಡಾದ ಬಳಿಕ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ನಲ್ಲಿ ರಿಟೇಲ್ ಹೂಡಿಕೆದಾರರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿದೆ ಅಂತ ಜೆರೋದ ಬ್ರೋಕರೇಜ್ ಸಂಸ್ಥೆಯ ಸ್ಥಾಪಕರಾದ ನಿತಿನ್ ಕಾಮತ್ ಅವರು CNBC ಆವಾಜ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಕಳೆದ 4-5 ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏರುಗತಿ ಇತ್ತು. ಆದರೆ ಈಗ ಇಳಿಕೆ ಟ್ರೆಂಡ್ ಇರೋದ್ರಿಂದ ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾರುಕಟ್ಟೆಯಲ್ಲಿ ರಿಟೇಲ್ ಹೂಡಿಕೆದಾರರ ಆಸಕ್ತಿ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ನಿತಿನ್ ಕಾಮತ್ ಅವರು ತಿಳಿಸಿದ್ದಾರೆ. ಕೋವಿಡ್ ಬಿಕ್ಕಟ್ಟಿನ ಸಂದರ್ಭ ಜನರು ಮನೆಯಲ್ಲೇ ಇರುವಂತಾಗಿತ್ತು. ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ ಶೇರ್ ಮಾರುಕಟ್ಟೆ ಅವರನ್ನು ಆಕರ್ಷಿಸಿತ್ತು. ಜೊತೆಗೆ ಬಳಿಕ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಸೂಚ್ಯಂಕಗಳು ಏರುಗತಿಯಲ್ಲಿ ಇದ್ದುದರಿಂದ ರಿಟೇಲ್ ಹೂಡಿಕೆದಾರರ ಸಂಖ್ಯೆ ಬೆಳೀತಾ ಹೋಯಿತು. ಸಾಮಾನ್ಯವಾಗಿ 10ರಿಂದ 15 ವರ್ಷಗಳಲ್ಲಾಗ್ತಾ ಇದ್ದ ಬೆಳವಣಿಗೆಯು ಕೇವಲ 4-5 ವರ್ಷಗಳಲ್ಲೇ ಆಗಿತ್ತು. ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯು ದೇಶವ್ಯಾಪಿಯಾಗಿದೆ. ಆದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ವಹಿವಾಟು ಕೆಲವು ನಗರಗಳಿಗೆ ಸೀಮಿತವಾಗಿದೆ ಅಂತ ಅವರು ಹೇಳ್ತಾರೆ. ಮುಖ್ಯವಾಗಿ 2023ರ ಅಕ್ಟೋಬರ್ ಬಳಿಕ ಫ್ಯೂಚರ್ ಆ್ಯಂಡ್ ಆಪ್ಷನ್ ಚಟುವಟಿಕೆಗಳು ಕಡಿಮೆ ಆಯಿತು ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಷೇರು ಹೂಡಿಕೆದಾರರ ನಷ್ಟವೂ ಕೂಡ ಈಗ ಇದರಿಂದ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಷೇರು ಮಾರುಕಟ್ಟೆಯ ನಿಯಂತ್ರಣ ವ್ಯವಸ್ಥೆ, ಮುಖ್ಯವಾಗಿ ಆಪ್ಷನ್ ಟ್ರೇಡಿಂಗ್ ಮೇಲಿನ ನಿಯಂತ್ರಕ ಕ್ರಮಗಳಿಂದಲೂ ಟ್ರೇಡಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಿತಿನ್ ಕಾಮತ್ ಅವರು ಹೇಳ್ತಾರೆ. ಒಂದು ಲೆಕ್ಕದಲ್ಲಿ ಇದು ಬಹಳ ಒಳ್ಳೆಯದು. ಯಾಕಂದರೆ ಟ್ರೇಡಿಂಗ್ನಲ್ಲಿ 97% ಮಂದಿ ನಷ್ಟಕ್ಕೀಡಾಗ್ತಾರೆ ಅಂತ ಸೆಬಿ ರಿಪೋರ್ಟೇ ಹೇಳುತ್ತೆ. ಷೇರು ವ್ಯವಹಾರದ ಕ್ಯಾಶ್ ಮಾರ್ಕೆಟ್ನಲ್ಲಿ ಡೆಲಿವರಿ ಬೇಸ್ಡ್ ಟ್ರಾನ್ಸಾಕ್ಷನ್ ಕೂಡ ಕಳೆದ 6 ತಿಂಗಳಿನಲ್ಲಿ ಕಡಿಮೆ ಆಗಿದೆ ಅಂತ ನಿತಿನ್ ಕಾಮತ್ ಅವರು ಹೇಳಿದ್ದಾರೆ. ಡೆಲಿವರಿ ಬೇಸ್ಡ್ ಟ್ರಾನ್ಸಾಕ್ಷನ್ ಅಂತಂದರೆ ದೀರ್ಘಾವಧಿ ಹೂಡಿಕೆ, ಒಂದು ದಿನಕ್ಕಿಂತ ಹೆಚ್ಚಿನ ಅವಧಿಗೆ ಮಾಡುವಂಥ ಹೂಡಿಕೆ. ಕಳೆದ ಬುಲ್ ರನ್ನಲ್ಲಿ ರಿಟೇಲ್ ಹೂಡಿಕೆದಾರರು ನಿರ್ಣಾಯಕ ಪಾತ್ರ ವಹಿಸಿದ್ರು. ಭವಿಷ್ಯದಲ್ಲಿ ಮುಂದಿನ 6 ತಿಂಗಳಿನ ಮಾರುಕಟ್ಟೆಯ ಒಂದು ಡೈರೆಕ್ಷನ್ ಯಾವ ರೀತಿ ಇರುತ್ತೆ, ಅದೇ ರೀತಿ ರಿಟೇಲ್ ಹೂಡಿಕೆದಾರರು ಮುಂದೆ ಇರುವ ಸಾಧ್ಯತೆ ಇದೆ ಅಂತ ನಿತಿನ್ ಕಾಮತ್ ಅವರು ಹೇಳ್ತಾರೆ. ಹಾಗಾದರೆ ಜೆರೋದ ಕಂಪನಿಯು ಸ್ವತಃ IPO ಮೂಲಕ ತನ್ನ ಷೇರುಗಳನ್ನು ಬಿಡುಗಡೆಗೊಳಿಸಲಿದೆಯಾ? ಸ್ಟಾಕ್ ಮಾರ್ಕೆಟ್ನಿಂದ ಬಂಡವಾಳ ಸಂಗ್ರಹಿಸುವ ಉದ್ದೇಶ ಇದೆಯಾ? ಈ ಪ್ರಶ್ನೆಗೆ ನಿತಿನ್ ಕಾಮತ್ ನೀಡುವಂಥ ಉತ್ತರ ಏನಂದರೆ ಸದ್ಯಕ್ಕೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಜೆರೋದಾಗೆ ಈಗ ಹೊರಗಿನಿಂದ ಬಂಡವಾಳದ ಅವಶ್ಯಕತೆ ಇಲ್ಲ. ಮಾರುಕಟ್ಟೆ ನಿಯಂತ್ರಕರಿಂದ ಲಿಸ್ಟಿಂಗ್ ಕಡ್ಡಾಯ ಅಂತ ಅನ್ನಿಸುವಂಥ ಸಂದರ್ಭ ಬಂದರೆ ಆಗ ನಾವು IPOಗೆ ನಿರ್ಧಾರ ಮಾಡ್ತೀವಿ, ಯೋಚನೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ನಿತಿನ್ ಕಾಮತ್ ಅವರು ಸಾಮಾಜಿಕ ಜಾಲತಾಣ Xನಲ್ಲಿ ಇತ್ತೀಚೆಗೆ ಒಂದು ಇಂಟ್ರೆಸ್ಟಿಂಗ್ ಪೋಸ್ಟ್ ಮಾಡಿದ್ದಾರೆ. ಅವರು ಹೇಳ್ತಾರೆ, ನಾವು 2010ರಲ್ಲಿ ಜೆರೋದ ಶುರು ಮಾಡಿದಾಗ ಮೊದಲ 10 ವರ್ಷಗಳ ಕಾಲ ಯಾವಾಗ ಭಾರತ ಶೇರ್ ಮಾರುಕಟ್ಟೆ ಬೆಳೆಯುತ್ತದೆಯೋ, ಯಾವಾಗ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೋ, ಇದಕ್ಕೆ ಟ್ರಿಗರ್ ಕೊಡುವಂಥ ಅಂಶ ಯಾವುದು ಅಂತ ಕಾಯ್ತಾ ಇದ್ವಿ. ಆದರೆ 2020ರಲ್ಲಿ ಇದಕ್ಕೆ ಉತ್ತರ ಸಿಕ್ತು ಅಂತ ಹೇಳ್ತಾರೆ. ಕೋವಿಡ್ ಬಳಿಕ ಸ್ಟಾಕ್ ಮಾರ್ಕೆಟ್ ಹಿಂದೆಂದೂ ಕಂಡರಿದಂತೆ ಬೆಳೆತೊಡಗಿತು. ಸ್ಟಾಕ್ ಮಾರ್ಕೆಟ್ನ ಎಲ್ಲ ವಿಭಾಗಗಳಲ್ಲೂ ಒಂದು ಅಭೂತಪೂರ್ವವಾದಂತಹ ಬೆಳವಣಿಗೆ ಉಂಟಾಗಿದೆ. ಅದು IPO ಇರಬಹುದು, ಹೊಸ ಸಿಪ್ಗಳಿರ್ಬೋದು, ಹೊಸ ಹೂಡಿಕೆದಾರರಿರ್ಬೋದು, ಟರ್ನ್ ಓವರ್ ಇರ್ಬೋದು, ಹೀಗೆ ಎಲ್ಲದರಲ್ಲೂ ಕೂಡ ಗಣನೀಯವಾದಂತಹ ಬೆಳವಣಿಗೆ ಉಂಟಾಗಿದೆ ಅಂತ ನಿತಿನ್ ಕಾಮತ್ ಅವರು ಹೇಳ್ತಾರೆ. ಜೆರೋದಾವನ್ನು ನಿತಿನ್ ಕಾಮತ್ ಮತ್ತು ಅವರ ಸೋದರ ನಿಖಿಲ್ ಕಾಮತ್ ಅವರು ಆರಂಭಿಸಿದರು. ಇಬ್ಬರೂ ಅಪ್ಪಟ ಕನ್ನಡಿಗರೇ. ನಿಖಿಲ್ ಕಾಮತ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ತಮ್ಮ ಡಯಟ್, ಫಿಟ್ನೆಸ್ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸಿದ್ದಾರೆ. ನನ್ನ ದೊಡ್ಡ ಸಮಸ್ಯೆ ಏನಂದರೆ ನನಗೆ ನಿದ್ದೆ ಮಾಡಲಿಕ್ಕೆ ಬರಲ್ಲ. ಭಾಳ ಬೇಗನೆ ನನ್ನ ಕೆಲಸಗಳನ್ನು ಶುರು ಮಾಡ್ತೇನೆ. ತಡರಾತ್ರಿಯವರೆಗೂ ಕೂಡ ಎಚ್ಚರದಲ್ಲಿದ್ದು ಕೆಲಸ ಮಾಡ್ತಾ ಇದ್ದೀನಿ. ದಿನಕ್ಕೆ 5 ಅಥವಾ 5.5 ಗಂಟೆಗಿಂತ ಹೆಚ್ಚು ನಿದ್ದೆ ನನಗೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಬಾಲ್ಕನಿಯಲ್ಲಿ ಕುಳಿತು ಎಳೆ ಬಿಸಿಲಿಗೆ ಮೈ ಒಡ್ತೀನಿ. ಪ್ರತಿದಿನ ಬೆಳಗ್ಗೆ 20 ನಿಮಿಷಗಳ ಓದ್ತೇನೆ ಅಂತ ಅವ್ರು ಹೇಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ನಿಖಿಲ್ ಕಾಮತ್ ಅವರು ಮೊದಲ ಊಟ ಮಾಡ್ತಾರಂತೆ. ಬೆಳಿಗ್ಗೆ 11 ಗಂಟೆಗೆ ಒಂದು ಕಪ್ ಕಾಫಿ ಕುಡಿತಾರಂತೆ. ಸಪ್ಲಿಮೆಂಟ್ ಆಗಿ ಗ್ರೀನ್ ಪೌಡರ್, ಫಿಶ್ ಆಯಿಲ್, ವಿಟಮಿನ್ D ಅನ್ನು ಅವರು ಸೇವಿಸ್ತಾರೆ. ರಾತ್ರಿ ವರ್ಕೌಟ್ ಮಾಡ್ತಾರೆ. ಬಳಿಕ ಲೆಮನ್ ಟೀ, ಪ್ರೋಟೀನ್ ಶೇಕ್ ಸೇವಿಸ್ತಾರಂತೆ. ಬಳಿಕ ನಿದ್ದೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಇದು ವರ್ಕೌಟ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಕಾದು ನೋಡಬೇಕು ಅಂತ ನಿಖಿಲ್ ಕಾಮತ್ ಅವರು ಹೇಳ್ತಾರೆ. ಈಗ ನಾವು ಬಜಾಜ್ ಬ್ರೋಕಿಂಗ್ ರಿಸರ್ಚ್ ಸಂಸ್ಥೆಯ ಪ್ರಕಾರ ಖರೀದಿಸಬಹುದಾದ ಷೇರುಗಳ ರೆಕಮೆಂಡೇಶನ್ ಬಗ್ಗೆ ತಿಳಿಯೋಣ. ಬಜಾಜ್ ಬ್ರೋಕಿಂಗ್ ರಿಸರ್ಚ್ ಸಂಸ್ಥೆಯ ಪ್ರಕಾರ ಲಾರ್ಸನ್ ಆ್ಯಂಡ್ ಟೂಬ್ರೋ ಮತ್ತು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಷೇರುಗಳನ್ನು
ಈಗ ಖರೀದಿ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ ಅನ್ನು ನೋಡೋಣ. L&T ಶೇರನ್ನು 3450ರಿಂದ 3520 ರೇಂಜ್ನಲ್ಲಿ ಬೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರ ಟಾರ್ಗೆಟ್ ಪ್ರೈಸ್ ಬಂದ್ಬಿಟ್ಟು 3780 ರೂಪಾಯಿ. ಸ್ಟಾಪ್ ಲಾಸ್ 3270 ರೂಪಾಯಿ ಅಂತ ಹೇಳ್ತಾರೆ. ರಿಟರ್ನ್ ಅಂದರೆ ಸುಮಾರು 9% ಸಿಗ್ಬೋದು. ಟೈಮ್ ಪೀರಿಯಡ್ 1 ತಿಂಗಳು ಅಂತ ಅವ್ರು ಹೇಳ್ತಾರೆ. ಇನ್ನು ಎರಡನೇ ಶೇರ್ ಯಾವುದಪ್ಪ ಅಂತಂದರೆ ಬಜಾಜ್ ಬ್ರೋಕಿಂಗ್ ರಿಸರ್ಚ್ ಸಂಸ್ಥೆಯ ಎರಡನೇ ಸ್ಟಾಕ್ ರೆಕಮೆಂಡೇಶನ್ ಯಾವುದಂದರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಶೇರಿನ ಬೈಯಿಂಗ್ ರೇಂಜ್ ಅಂದರೆ ಯಾವ ರೇಟಲ್ಲಿ ನೀವು ಬೈ ಮಾಡ್ಬೋದು ಅಂದರೆ 176ರಿಂದ 180 ರೂಪಾಯಿ ಈ ರೇಂಜಲ್ಲಿ ಬೈ ಮಾಡ್ಬೋದು ಅಂತ ಶಿಫಾರಸು ಕೊಟ್ಟಿದ್ದಾರೆ. ಇದರ ಟಾರ್ಗೆಟ್ ಪ್ರೈಸ್ ಅಂದರೆ 196 ರೂಪಾಯಿವರೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಸ್ಟಾಪ್ ಲಾಸ್ ಅಂದರೆ 167 ರೂಪಾಯಿಗೆ ಇಟ್ಕೊಳ್ಬೋದು ಅಂತ ಹೇಳ್ತಾರೆ. ರಿಟರ್ನ್ ಸುಮಾರು 10% ಸಿಗ್ಬೋದು. ಟೈಮ್ ಪೀರಿಯಡ್ 1 ತಿಂಗಳು ಅಂತ ಹೇಳಿದ್ದಾರೆ. ಇನ್ನು ರೆಲಿಗೇರ್ ಬ್ರೋಕಿಂಗ್ನ ಅಜಿತ್ ಮಿಶ್ರಾ ಅವರು 3 ಶೇರ್ಗಳನ್ನು ರೆಕಮೆಂಡೇಶನ್ ಮಾಡಿದ್ದಾರೆ. ಅದು ಯಾವುದಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಭಾರತಿ ಏರ್ಟೆಲ್ ಲಿಮಿಟೆಡ್ ಟೆಲಿಕಾಂ ಕ್ಷೇತ್ರದ ಕಂಪ್ನಿ ಇದು. ಇದರ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಅಂದರೆ LTP 1738 ರೂಪಾಯಿ ಇದೆ. ಇದರ ಟಾರ್ಗೆಟ್ ಪ್ರೈಸ್ ಬಂದುಬಿಟ್ಟು 1850 ರೂಪಾಯಿ. ಸ್ಟಾಪ್ ಲಾಸ್ ಬಂದುಬಿಟ್ಟು 1675 ರೂಪಾಯಿ ಅಂತ ಇವರು ಹೇಳ್ತಾ ಇದ್ದಾರೆ. ಇವರು ಕೊಡುವಂಥ ಇನ್ನೊಂದು ಶೇರ್ ಯಾವುದಂದರೆ SBI ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ ಸರ್ವಿಸ್ ಲಿಮಿಟೆಡ್. ಇದರ LTP ಬಂದು 868 ರೂಪಾಯಿ ಇದೆ. ಅಂದರೆ 868 ರೂಪಾಯಿಗೆ ಈ ಶೇರನ್ನು ಖರೀದಿ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಬಂದು 935 ರೂಪಾಯಿ. 935 ರೂಪಾಯಿಗೆ ಏರಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ಟಾಪ್ ಲಾಸ್ ಬಂದು 835 ರೂಪಾಯಿ. ಅಂದರೆ 835ರಿಂದ ಕೆಳಗಿಳಿದ್ರೆ ಅದನ್ನು ಶೇರ್ ಮಾಡಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ಗೋದ್ರೇಜ್ ಅಗ್ರೋವೆಟ್ ಲಿಮಿಟೆಡ್ ಕಂಪನಿಯ ಶೇರನ್ನು ಕೂಡ ಅವರು ರೆಕಮೆಂಡ್ ಮಾಡಿದ್ದಾರೆ. ಇದರ LTP 766 ರೂಪಾಯಿ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಇದರ ಟಾರ್ಗೆಟ್ ಅವರು 890 ರೂಪಾಯಿ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿವರೆಗೆ ಹೋಗ್ಬೋದು ಅಂತ. ಸ್ಟಾಪ್ ಲಾಸ್ ಬಂದು 715 ರೂಪಾಯಿ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.